ಬರಲಿ ನಿಮ್ಮ ಅಂಬುಗಳೆಲ್ಲ. ಸರ್ ಹೇಳಿ ಸರ್, ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು? ಟಾಸ್ಕ್ ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ನೋಡೋ ಮೊದಲನೇ ಸಿನಿಮಾ ಅನಿಸುತ್ತೆ, ಹೇಗೆ ಅನಿಸ್ತಾ ಇದೆ? ಒಟ್ಟಲ್ಲ ಅದನ್ನು ಹೇಳೋದಲ್ವ ನೀವು, ಅದು ಬಿಟ್ಟು ಇದು ಟಾಸ್ಕಿಗೆ ಬಂದಿದ್ದೀವಿ. ಟಾಸ್ಕಲ್ಲ ಮಕ್ಕಳಿಗೆ ಏನಾರು ಒಳ್ಳೇದಾಗಲಿಲ್ಲ. ಬಿಗ್ ಬಾಸಿಂದ ಹೊರಗೆ ಬಂದು ಫಸ್ಟ್ನೇ ಸಿನಿಮಾ, ನಿಜವಾಗ್ಲೂ ಫಸ್ಟ್ನೇ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚೆನ್ನಾಗಿತ್ತು ಅನ್ನೋದು ಚೆನ್ನಾಗಿದೆ. ನೀವು ನೋಡಿದ್ದೀರಿ, ನಿಮಗೂ ಅನ್ಸಿರು ಚೆನ್ನಾಗಿದೆ ಅಂತ. ರಾಘು ಸರ್ ನನಗೆ ಮೊದಲಿಂದನೂ ಪರಿಚಯ. ಅವ್ರು ಚೂರಿ ಕಟ್ಟೆನೂ ಅಷ್ಟೇ ಅದ್ಭುತ. ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿ ಶಾರ್ಟು ನೆಕ್ಸ್ಟ್ ಏನು ಅಂತ ಅನಿಸುತ್ತೆ. ಆಮೇಲೆ ಆ ಕನೆಕ್ಟಿವಿಟಿ ಇದೆಯಲ್ಲ, ಹೌದು ಕರೆಕ್ಟ್, ಇಲ್ಲಿ ಸಿಕ್ತು ಅಲ್ಲಿ ಸಿಕ್ತು, ಆ ಲಿಂಕ್ ಹಿಡ್ಕೊಂಡು ಹೋಗೋರು ಎಲ್ಲೂ ಲಿಂಕ್ ಬಿಟ್ಟಿಲ್ಲ. ಆಮೇಲೆ ಎಲ್ಲೂ ಒಂದೇ ಒಂದು ಕಡೆನೂ ರಿಯಲಿಸ್ಟಿಕ್ನ ಅವರು ಮಿಸ್ಸೇ ಮಾಡಿಲ್ಲ. ಬಿಡು ಸಿನಿಮ್ಯಾಟಿಕ್ ಆಗಿ ಹೋಗ್ಬಿಡೋಣ, ಸಿನಿಮಾ ಅಲ್ವಾ ಜನ ತೊಗೊಂಡ್ಬಿಡ್ತಾರೆ, ಹಿಂಗೆ ಹೋಗೇ ಇಲ್ಲ. ಪ್ರತಿ ಶಾರ್ಟ್ಗೂ ಆಡಿಯನ್ಸ್ಗೆ ಕನ್ವೆ ಮಾಡಿದ್ದಾರೆ. ಕರೆಕ್ಟ್ ಹಿಂಗಾಗುತ್ತೆ ಅಂತ. ಕೊನೆಯಲ್ಲೆಲ್ಲೋ ಬಂದಾಗ ಕ್ಲೈಮ್ಯಾಕ್ಸಲ್ಲಿ ಕಣ್ಣಲ್ಲಿ ನೀರು ಹಾಕಿಸ್ಬಿಡ್ತಾರೆ. ಇದನ್ನು ಹೇಳಿದ್ರೆ ಈಗ ಸಿನಿಮಾ ಓಡ್ತಾ ಇರೋದನ್ನ ನಾನು ಹೇಳೋಂಗಿಲ್ಲ. ದಯವಿಟ್ಟು ಬಂದು ನೋಡಿ ಜನ, ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ಸಿನಿಮಾ ಸೂಪರಾಗಿದೆ. ನಾನೇನೋ ಇವರು ಕರೆದ್ರು ಸಿನಿಮಾ ತೋರಿಸೋದು ಅಂತ ಹೇಳ್ತಿಲ್ಲ. ನಾನು ನಿಮಗೂ ಗೊತ್ತು, ನಾನು ಹೇಳಲ್ಲ ಸಿನಿಮಾ ಚೆನ್ನಾಗಿ ಹೋಗ್ಬಿಡ್ತೀನಿ ನನ್ನ ಪಡಕ್ಕೆ. ನಾನು ಹಂಗೇನಾದ್ರು ಚೆನ್ನಾಗಿಲ್ಲ ನನಗೆ ಡೈರೆಕ್ಟಾಗಿ ಬೈಬೋದು. ನನ್ನ ಇನ್ಸ್ಟಾಗ್ರಾಮ್ಗೆ ಫೋನ್ ಮಾಡಿ ಕಮೆಂಟ್ ಮಾಡಿ ಬೈರಿ. 100% ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಬಂದು ಈ ಹುಡುಗರನ್ನ ಆರೈಸಿ. ಸಾಗರು ಚೆನ್ನಾಗಿ ಮಾಡಿದ್ದಾರೆ. ಜಯಸೂರ್ಯ ನಮ್ಮ ಹುಡುಗನೇ, ಡೇ ಒನ್ನಿಂದ ನಮ್ಮ ಜೊತೆನೇ ಬೆಳೆದ ಹುಡುಗ, ನಮ್ಮ ಜೊತೆನೇ ಆ್ಯಕ್ಟ್ ಮಾಡಿದ ಹುಡುಗ. ಚೆನ್ನಾಗಿ ಮಾಡಿದೆ. ಒಳ್ಳೇದಾಗಲಿ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ರಾಘು ಸರ್ ತುಂಬ ಒಳ್ಳೇದಾಗಲಿ. ಎಸ್ ಫಿನಿಶ್ ಸಿಗ್ತಾ ಏನು ಹೇಳಿ ಅದಕ್ಕೆ. ಇಲ್ಲ, ಮೊದಲನೇದಾಗಿ ಸಾಕಷ್ಟು ಜನ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮಗೋಸ್ಕರ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಸೊ ಪ್ರತಿ ಆಡಿಯನ್ಸಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ದೆ. ಆ ನಂತರ ಮಾಧ್ಯಮ ಮಿತ್ರರಾಗಿರ್ಬೋದು, ಯೂಟ್ಯೂಬ್, ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ನೀವು ಕೂಡ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ. ತುಂಬ ಜನ ಬಂದು ಸಿನಿಮಾ ನೋಡಿದ್ದಾರೆ. ಐ ಥಿಂಕ್ ಸ್ಕೂಲ್ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ವರೆಗೂ, ಫ್ಯಾಮಿಲಿ ಕ್ರೌಡ್ ಆಗಿರ್ಬೋದು, ಅಥವಾ ಕಾಲೇಜ್ ಹುಡುಗರಾಗಿರ್ಬೋದು, ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ. ಎಲ್ಲರಿಗೂ ಇಷ್ಟ ಆಗ್ತಿದೆ. ಆ್ಯಂಡ್ ಪ್ರತಿಯೊಬ್ಬರು ನೀವು ಕೇಳಿದಾಗ ಅವ್ರು ಹೇಳಿದ್ದಾರೆ ಇಷ್ಟ ಆಗಿದೆ ಅಂತ. ಇವತ್ತರೆಗೂ ನೀವು ಯಾರು ನಮ್ಮ ಮೂವಿ ಟ್ರೈಲರ್ ನೋಡಿಲ್ಲ ಅಂದರೆ ಒಂದು ಸಲ ದ ಟಾಸ್ಕ್ ಕಾಂಟ್ರಾ ಟ್ರೈಲರ್ ಅಂತ ಯೂಟ್ಯೂಬಲ್ಲಿ ನೋಡಿ. ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ, ಇಲ್ಲಾಂದರೆ ಬರಬೇಡಿ. ಬಟ್ ಇಷ್ಟ ಆದರೆ ದಯವಿಟ್ಟು ಬಂದು ನಿಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಐ ಥಿಂಕ್ ಎಲ್ಲ ಆರ್ಟಿಸ್ಟ್ ತುಂಬ ಸಪೋರ್ಟಿವ್ ಆಗಿದ್ದರು. ನಮ್ಮ ರಾಘು ಶಿವಮೊಗ್ಗ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಅರ್ಜುನ್ ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿರ್ಮಾಪಕರು ಆ್ಯಂಡ್ ನಮ್ಮ ಆರ್ಟಿಸ್ಟ್ ಸಾಗರ್ಗೆ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ಇವತ್ತು ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ತುಂಬ ಜನ ಅವ್ರ ಟೈಮ್ನ ಕೊಟ್ಟು ಇಲ್ಲಿ ಸಿನಿಮಾ ನೋಡ್ತಿದ್ದಾರೆ. ಫಸ್ಟ್ ಶೋ ಮಕ್ಕಳಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು ನಮ್ಮ ಕುಟುಂಬದವರು, ಅನೇಕ ಫ್ಯಾಮಿಲಿಗಳೆಲ್ಲ ಬಂದು ಟೈಮ್ ಕೊಟ್ಟು ಸಿನಿಮಾ ನೋಡ್ತಿದ್ದಾರೆ. ನಾನು ಅವರ ಕೊಟ್ಟ ರೆಸ್ಪಾನ್ಸ್ನ ನೋಡಿ ತುಂಬ ಖುಷಿಪಟ್ಟೆ. ಯಾಕಂದರೆ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಂತ ತುಂಬ ಜನ ಹೇಳಿದ್ರು. ತುಂಬ ಜನ ಸಿನಿಮಾ ಸೂಪರಾಗಿದೆ, ಒಂದು ಸೆಕೆಂಡು ನಾವು ಆ ಕಡೆ ಈ ಕಡೆ ಅಲ್ಲಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಬಂತು. ಲಾಸ್ಟಲ್ಲಿ ತುಂಬ ಜನ ಕಣ್ಣೀರು ಹಾಕಿದ್ರು, ನಕ್ಕಿದ್ರು. ತುಂಬ ರೀತಿಯಾಗಿ ಜನದ ಮೇಲೆ ನಮ್ಮ ಸಿನಿಮಾ ಇಂಪ್ಯಾಕ್ಟ್ ಆಗಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಇದೊಂದು ಅವಕಾಶ ಕೊಟ್ಟಿರೋ ರಾಘು ಶಿವಮೊಗ್ಗ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಸರ್ ಮತ್ತು ರಾಮಣ್ಣ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ. ಆಮೇಲೆ ನನ್ನ ಇಡೀ ಟಾಸ್ಕ್ ತಂಡಕ್ಕೆ ಆಲ್ ದ ಬೆಸ್ಟ್. ಮತ್ತು ದಯವಿಟ್ಟು ಎಲ್ಲರೂ ಸಿನಿಮಾ ಬಂದು ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಎಲ್ಲರೂ ಇವಾಗಲೇ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ದಯವಿಟ್ಟು ಸಿನಿಮಾ ನೋಡಿ ಬಂದು. ಸಿನಿಮಾ ನೋಡಿದ್ವಿ, ಯೂಶ್ವಲಿ ತುಂಬ ಕೆಲಸಗಳ ಒತ್ತಡದ ನಡುವೆಯೂ ಕೂಡ ಒಂಚೂರು ರಿಲೀಫ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಟಾಸ್ಕ್ ಸಿನಿಮಾ ನೋಡಿದ್ದೀರಾ, ಹೇಗೆ ಅನಿಸ್ತು? ಆ್ಯಕ್ಚುಲಿ ಒಂದು ಸಾಮಾಜಿಕ ಒಂದು ಮೆಸೇಜ್ ಇರೋದಕ್ಕೆ ನಾನು ಈ ಪಿಕ್ಚರ್ಗೆ ಬಂದಿದ್ದು. ಇದು ಟಾಸ್ಕ್ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೊಸ ಪ್ರತಿಭೆಗಳು ಇವತ್ತು ಹೊರ ಬರ್ತಾ ಇದ್ದಾವೆ. ಆ ಥರ ಒಂದು ಹೊಸ ಪ್ರತಿಭೆಗೆ ನನ್ನ ಒಂದು ತಾಯಿಯಾಗಿ ಒಂದು ಶುಭಾಶಯಗಳನ್ನು ಕೋರಿದ್ದೇನೆ. ಈ ಒಂದು ಸಿನಿಮಾ ಸಮಾಜದಲ್ಲಿ ನಡೀತಾ ಇರುವಂಥ ಒಂದು ಭ್ರಷ್ಟಾಚಾರ, ಅವ್ಯವಹಾರದ ಬಗ್ಗೆ ಹೇಗೆ ಮಕ್ಕಳು ಯುವಕರು ಧ್ವನಿ ಎತ್ತಿ ಕಡೆಯಿಂದ ಅಂದರೆ ಮೊದಲಿನಿಂದ ಲಾಸ್ಟ್ವರೆಗೂ ಆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ಸಹ ತಮ್ಮ ಜೀವವನ್ನು ಒಂದು ಒತ್ತೆ ಇಟ್ಟು ಆ ನ್ಯಾಯ ಕೊಡಿಸೋದ್ರಲ್ಲಿ ಹೇಗೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಈ ಒಂದು ಸಿನಿಮಾ
ಭಾಳ ಚೆನ್ನಾಗಿ ಹೀರೋನು ಇಬ್ಬರು ಹೀರೋ ಇದ್ದಾರೆ ಇದರಲ್ಲಿ, ಜಯಸೂರ್ಯ ಮತ್ತು ಸಾಗರ್ ಅಂತ. ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಂದು ಸ್ಕೂಲ್ ಹುಡುಗಿ ಈ ಒಂದು ಅವ್ಯವಹಾರದ ಬಗ್ಗೆ ಧ್ವನಿ ಎತ್ತುತ್ತೀನಿ ಅಂತ ಹೇಳಿರೋದು, ಆ ಸ್ಕೂಲ್ ಹುಡುಗಿ ಪಾತ್ರನೂ ಅಷ್ಟೇ, ಅಷ್ಟು ತಂದೆ ತಾಯಿಗಳದು ಭಯ ಇದ್ದರೂ ಬೇಡ ಅಂದ್ರೂ ಇಲ್ಲ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿ ಆ ಒಂದು ಸಿನಿಮಾದಲ್ಲಿ ಆ ಮಕ್ಕಳು ತೋರಿಸಿರುವಂಥ ಧೈರ್ಯಕ್ಕೆ ನಂದೊಂದು ಸಲಾಮ್. ಈ ಒಂದು ಸಿನಿಮಾ ಏನು ಹೇಳುತ್ತೆ ಅಂತಂದರೆ, ಇವತ್ತಿನ ಯುವ ಪೀಳಿಗೆಗೆ ನೀವು ಎದುರುಗಡೆ ಅವ್ಯವಹಾರ ಭ್ರಷ್ಟಾಚಾರ ಕಂಡಾಗ ಖಂಡಿತವಾಗ್ಲೂ ಧ್ವನಿ ಎತ್ತಿ ಆವಾಗಲೇ ಬದಲಾವಣೆಯನ್ನು ತರ್ಬೋದು ಅನ್ನೋದು ಈ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೂಪರಾಗಿ ಮಾಡಿದ್ದಾನೆ ಸಾಗರ್, ಸೂಪರ್. ಎಷ್ಟು ಚೆನ್ನಾಗಿ ಕಾಣ್ತಾನೆ ಅದರೊಳಗಡೆ. ಮತ್ತು ಜಯಸೂರ್ಯ ಎಲ್ಲೋದು, ಇನ್ನೊಂದು ಹೀರೋ ಅಲ್ಲಿದ್ದಾನೆ. ಬಟ್ ತುಂಬ ಇಬ್ಬರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಭವಿಷ್ಯ ಇದೆ. ಈ ಥರ ಒಂದು ಸಾಮಾಜಿಕ ಒಂದು ಸಂದೇಶ ಇರುವಂಥ ಸಿನಿಮಾಗಳು ಹೆಚ್ಚೆಚ್ಚು ಬಂದಾಗ ಜಾಗೃತಿ ಮೂಡುತ್ತೆ ಸಮಾಜದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಟಾಸ್ಕ್ ಈ ಮೂವಿಗೆ ನನ್ನೆಲ್ಲ ಹಾರೈಕೆ ಮತ್ತು ಶುಭಾಶಯಗಳು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಆಮೇಲೆ ಯಂಗ್ಸ್ಟರ್ಸ್ಗೆ ಒಳ್ಳೆ ಅವಕಾಶ ಮೂವಿಯಲ್ಲಿ. ಆದರೆ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೊಸ ಟ್ಯಾಲೆಂಟ್ಗೆಲ್ಲ ಅವಕಾಶ ಇದೆ. ಹೇಗೆ ಮಾಡಿದ್ದಾರೆ ಹೀರೋಗಳು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಟೈಮರ್ ಅಂತ ಹೇಳೋಕ್ಕಾಗಲ್ಲ, ಪ್ರೊಫೆಷ್ನಲ್ ಥರ ಮಾಡಿದ್ದಾರೆ. ಈಗ ಈ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಿರ್ದೇಶಕರಾದಂತಹ ರಾಘು ಶಿವಮೊಗ್ಗರವರು ಭಾಳ ನಟನಾಗಿ ಮತ್ತು ನಿರ್ದೇಶಕರಾಗಿ ಗೆದ್ದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಮೊದಲನೇ ಸಿನಿಮಾ ಚೂರಿಕಟ್ಟೆ ಅದು ಸಹ ನೋಡಿದೆ. ಬಟ್ ಇದರಲ್ಲಿ ಸ್ಕ್ರೀನ್ ಪ್ಲೇ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ. ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಯಾವ ಒಬ್ಬ ಪ್ರೇಕ್ಷಕನೂ ಆಚೆ ಹೋಗಲಿಲ್ಲ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಪ್ಯಾನ್ ಇಂಡಿಯಾ 200 ಕೋಟಿ 300 ಕೋಟಿ ಅದರೊಳಗೆ ಹೆಚ್ಚು ಒತ್ತು ಕೊಡ್ತಾಯಿದ್ರು. ಕೇವಲ ಒಂದು ಸಣ್ಣ ಬಜೆಟಲ್ಲಿ ಇಟ್ಕೊಂಡು ಒಂದಷ್ಟು ಕಲಾವಿದರನ್ನ, ಒಂದು ಅದ್ಭುತವಾದಂಥ ಕಲಾವಿದರನ್ನ ಇಟ್ಕೊಂಡು ಒಂದು ಹೀರೋ ಭಾಳ ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ ಮತ್ತು ಆ್ಯಕ್ಟ್ ಮಾಡಿದ್ದಾರೆ. ಈ ಇಬ್ಬರು ಹೀರೋಗಳ ಬಗ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆ ನಿರ್ದೇಶಕರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಬೇರೆ ಭಾಷೆಗಳಲ್ಲಿ ಇವತ್ತು ನೀವು ತಮಿಳು ಇರ್ಬೋದು, ಬೇರೆ ಯಾವುದೋ ಭಾಷೆಗಳಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಬರ್ತಾಯಿತ್ತು. ಏನಂದರೆ ಒಂದು ಸಾಮಾಜಿಕ ಕಾಳಜಿ, ಯಾವುದೋ ಒಂದು ಮಧ್ಯಮ ವರ್ಗದ ಕತೆ ಇಟ್ಕೊಂಡು ಅದನ್ನು ಡೆವಲಪ್ ಮಾಡುವಂಥ ಕತೆಗಳು ಬರ್ತಾಯಿತ್ತು. ನಮ್ಮ ಕನ್ನಡ ಚಿತ್ರದಲ್ಲಿ ಎಲ್ಲ 200-300 ಕೋಟಿ, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ. ಆದರೆ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು ಈ ಥರ ಒಂದು ಕತೆ ಮಾಡಿದ್ರಲ್ಲ, ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಸಮಾಜಕ್ಕೊಂದು ಮೆಸೇಜ್ ಇದೆಯಲ್ಲ, ಅದು ಇಂಪಾರ್ಟೆಂಟು. ನಾವು ಹುಟ್ಟು ಸಾವು ಎಲ್ಲರೂ ಬದುಕ್ತೀವಿ, ಬಾಳ್ತೀವಿ ಹೊಲ್ಲ. ಅದರಲ್ಲಿ ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು. ಭ್ರಷ್ಟತೆ ಅನ್ನೋದು ಇವತ್ತು ಅಪ್ ಟು ದಿ ಕೋರ್ ತಮಗೆ ಗೊತ್ತಿದೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಈ ಭ್ರಷ್ಟತೆ ಭಾಳ ಡೀಪ್ ರೂಟೆಡ್. ಆ ಭ್ರಷ್ಟತೆನ ಮೀರಿ ನಾವು ಸಾಮಾಜಿಕವಾಗಿ ನಾಗರಿಕರು ಎಚ್ಚೆತ್ತುಕೊಳ್ಬೇಕು ಅನ್ನೋದೊಂದು ಮೆಸೇಜ್ ಇದೆ. ಕೊನೆಯಲ್ಲಂತೂ ನಿಜವಾಗ್ಲೂ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಅದ್ಭುತವಾಗಿ ಬಂದಿದೆ, ಭಾಳ ಎಮೋಷ್ನಲ್ ಆಗಿ ಬಂದಿದೆ. ದಯವಿಟ್ಟು ಎಲ್ಲರ ಚಿತ್ರರಸಿಕರು ಬಂದು ಈ ಸಿನಿಮಾ ನೋಡಬೇಕು, ಸಿಕ್ಕತ್ತೆ ಅನ್ನೋದಕ್ಕಿಂತ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್. ಧನ್ಯವಾದ. ಕ್ಲೈಮ್ಯಾಕ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಟಚಿಂಗ್. ತುಂಬ ಕಷ್ಟ ಆಗುತ್ತೆ ನೋಡೋಕ್ಕೆ, ತುಂಬ ಸಂಕಟ ಆಗುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಬಂದು ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಒಂದು 5 ಮಿನಿಟ್ಸ್ ಬೇಕನ್ಸುತ್ತೆ ಸೆಟಲ್ ಡೌನ್ ಆಗೋಕ್ಕೆ, ಅಷ್ಟು ಕಷ್ಟ ಆಗುತ್ತೆ. ಅದು ಬಿಟ್ಟು ಹುಡುಗರಂತೂ ದೇ ಆರ್ ಫ್ರೆಷರ್ಸ್, ಎಕ್ಸ್ಟ್ರೀಮ್ಲಿ ಗುಡ್. ಆ್ಯಕ್ಷನ್ ಅಂತೂ ಸಖತ್ ಅಂದರೆ ಸಖತ್ ಚೆನ್ನಾಗಿ ಮಾಡಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಅನ್ಬೋದು ಹುಡುಗರು. ಆ್ಯಂಡ್ ದಿಸ್ ಗರ್ಲ್ ಸಿರಿ, ಈ ಹುಡುಗಿ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಗೂಗಲ್ ಮಾಡಿ ನೋಡಿ. ಒಂದು 100 ಮಕ್ಕಳ ಟ್ಯಾಲೆಂಟ್ ಅವಳು ಒಬ್ಬಳಲ್ಲೇ ಇದೆ ಅನಿಸುತ್ತೆ. ಅವಳಂತೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಅವಳ ಮೇಲೆ ಏನು ಡೌಟ್ಸೇ ಇಟ್ಕೊಳ್ಳೋದು ಬೇಡ ಅನಿಸುತ್ತೆ, ಯಾಕಂದರೆ ಅವಳು ಆಲ್ರೆಡಿ ಡೈರೆಕ್ಟ್ ಮಾಡಿದ್ದಾಳೆ ಒಂದಷ್ಟು ಮೂವೀಸು. ಶೀ ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಅನ್ಬೋದೇನೋ. ಅದ್ಭುತವಾಗಿದೆ ಮೂವಿ, ಎಲ್ಲರೂ ಬಂದು ನೋಡುವಂಥ ಮೂವಿ. ಎಲ್ಲೂ ಫ್ಯಾಮಿಲಿಗೋ ಇಲ್ಲ ಮಕ್ಕಳನ್ನ ಕರ್ಕೊಬಂದು ನೋಡ್ಬೋದಾ, ಮುಜುಗರ ಆಗಂಥದ್ದು ಏನಾರು ಇದೆಯಾ ಅನ್ನೋಂಥದ್ದು ಏನಿಲ್ಲ. ಇಟ್ಸ್ ಅ ವೆರಿ ಕ್ಲೀನ್ ಮೂವಿ, ಎಲ್ಲರೂ ಬಂದು ನೋಡುವಂಥ ಮೂವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಹಿಟ್ ಆಗಲಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಜಯಸೂರ್ಯ ಅವರಿಗೆ ಚೆನ್ನಾಗಿರಲಿ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ ಮೇಡಮ್. ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಕಂಟಿನ್ಯೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ಬರು ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿದೆ. ಯಾಕಂತಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಬಂದ್ಬಿಟ್ಟು ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಫ್ಯಾಮ್ಲಿ ಸಮೇತ ಬಂದು ನೋಡ್ಬೋದು, ಯಾವುದೇ ಬೇಜಾರಿಲ್ಲ. ಒಂದು ಮ್ಯೂಸಿಕ್ಕಿಂದ ಹಿಡಿದು ಎಂಡಿಂಗ್ ಪ್ರತಿಯೊಂದು ಇದೆ, ಮತ್ತು ಒಳ್ಳೆ ಮೆಸೇಜ್ ಬೇರೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ,
ತುಂಬ ಚೆನ್ನಾಗಿ ಮಾಡಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿ ಯಾರನ್ನೂ ಬಂದ್ಬಿಟ್ಟು ಬಂದ್ಬಿಟ್ಟು ಇಬ್ಬರೂ ತುಂಬ ಚೆನ್ನಾಗಿದೆ. ಆ ಲಾಸ್ಟಲ್ಲಿ ಎಲ್ಲರಿಗೂ ನನಗೆ ಅಳು ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಯಾವ ವರ್ಗದ ಜನ ನೋಡ್ಬೇಕು ಸರ್ ಸಿನಿಮಾ? ಇದು ಒಳ್ಳೆ ಮೆಸೇಜ್ ಇದೆ. ಯಾಕಂತಂದರೆ ಮಕ್ಕಳು ಬಂದ್ಬಿಟ್ಟು ಯಾಕಂತಂದರೆ ಹೆಂಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿದೆ. ಆ ಥರ ದುಃಖ ಬಂದ್ಬಿಡ್ತಾ ಇದೆ ಮೆಸೇಜ್ ನೋಡಿ. ತುಂಬ ಚೆನ್ನಾಗಿದೆ. ಸರ್ ನಿಂತ್ಕೊಳ್ಳಿ ಸರ್. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ ಓವರಾಲ್ ಸಿನಿಮಾ? ಆ ಸ್ಟೋರಿ ಕಂಟೆಂಟ್ ಕಂಟಿನ್ಯೂ ಚೆನ್ನಾಗಿತ್ತು. ಈಗಿನ ಜನ್ರೇಷನ್ ಏನೇನು ನಡೀತಿದೆ ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಹೊರಗಡೆ ತಲುಪಿಸೋಂಥ ವಿಷಯ ಇದರಲ್ಲಿದೆ. ಇಬ್ಬರು ಹೀರೋಗಳಿದ್ದಾರೆ ಸರ್, ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಜೋಡಿಯಾಗಿ ಮಾಡಿದ್ರು ಚೆನ್ನಾಗಿ. ಒಂದು ಅಣ್ಣ ತಂದ್ರೆ ಹೆಂಗೆ ತೋರಿಸ್ಕೋಬೇಕಾದ್ರೆ ಫ್ರೆಂಡ್ಸ್ ಆಗಿರ್ಬೇಕು ಅನ್ನೋದು ತೋರಿಸ್ಕೊಡ್ತೇವೆ ಅದರಲ್ಲಿ. ಆ ಮಗು ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀವಿ? ಆ ಹುಡುಗಿ ಕಂಡು ಚೆನ್ನಾಗಿ ಧೈರ್ಯ ಇಡೀ ಜಗತ್ತು ತಲುಪಬೇಕು ಅಷ್ಟೇ ನಾನು ಥ್ಯಾಂಕ್ ಯು. ಹೇಗಿದೆ ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಪಿಕ್ಚರು. ಸೆಂಟಿಮೆಂಟ್ಸ್ ಇದೆ, ಎಲ್ಲದೂ ಇದೆ. ಜಯಸೂರ್ಯ ಸಾಗರರಾಮ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಾಘು ಶಿವಮೊಗ್ಗರವ್ರ ಆ್ಯಕ್ಟಿಂಗು ಅವೇಜ್ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಸರ್ ಹೇಗಿದೆ ಸರ್? ಸರ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು ಮೂವಿ. ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಯಿತು ಜನಕ್ಕೆ. ಈ ಥರ ಮೂವೀಸ್ ಇನ್ನೂ ಬರಬೇಕು ಅಂತ ಕೋರ್ತೀನಿ. ಇಬ್ಬರು ಹೀರೋಗಳಿದ್ದಾರೆ. ಯಾರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ? ನಿಮ್ಗೆ ಯಾರು ಇಷ್ಟ? ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಈಕ್ವಲ್ ಆಗಿದೆ. ಸರ್ ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿ ಬಂದಿದೆ. ಯೂತ್ಗೆ ಒಂದು ಮೆಸೇಜ್ ಇದೆ. ಸೋಷಿಯಲ್ ಮೀಡಿಯಾ ಎರಡಕ್ಕೂ ಇದೆ, ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ನಾವು ಯಾವ ರೀತಿ ಬಳಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಡೈರೆಕ್ಟರ್ ರಘು ಅವರು. ಇಬ್ಬರು ಹೊಸ ಹುಡುಗರು ಪ್ರತಿಭೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಸಿಟಿಯಿಂದ ಇದೆ ಪಿಕ್ಚರು. ಮತ್ತು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜಕ್ಕೆ ಏನೇನು ನಾವು ಒಳ್ಳೇದು ಮಾಡೋದಕ್ಕೆ ಸಾಧ್ಯತೆ ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ಮತ್ತು ಏನೇನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದಕ್ಕೂ ಸಹ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಭಾಳ ಒಂಥರ ಸಮಾಜಕ್ಕೆ ಇವತ್ತು ದಿವಸ ಬೇಕಾಗಿರುವಂತಹ ಒಂದು ಎಥಿಕ್ ಇದೆ ಈ ಫಿಲಮಲ್ಲಿ. ಮತ್ತು ಪಿಕ್ಚರು ಅಷ್ಟೇ, ಎಲ್ಲೂ ಕಣ್ಣು ಮುಚ್ಚೋಕ್ಕೆ ಆಗಲ್ಲ. ಅಷ್ಟು ಟೈಮೂ ಒಂದು ನಿಮಿಷನೂ ಮುಂದಕ್ಕೆ ನೆಕ್ಸ್ಟ್ ಸೀನು ಅನ್ನೋ ಥರ ಕ್ಯೂರಿಯಾಸಿಟಿಲಿ ತೊಗೊಂಡೋಗಿದೆ. ತುಂಬ ಬ್ಯೂಟಿಫುಲ್ ಫಿಲಮು. ಒಳ್ಳೆ ಮೆಸೇಜ್ ಜೊತೆಗೆ ಬ್ಯೂಟಿಫುಲ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪಿಕ್ಚರ್. ಚೆನ್ನಾಗಿ ಓಡುತ್ತೆ ಅಂತ ಭರವಸೆ ಇದೆ. ಈ ತುಂಬ ಅವರು ಪ್ರಾಣ ಹೊತ್ತೆಗಿಟ್ಟು ಮಾಡಿದ್ದಾರೆ ಈ ಪಿಕ್ಚರು. ಪ್ರಾಣ ಹೊತ್ತೆಗಿಟ್ಟು ಮಾಡಿದ್ದಾರೆ. ಅಷ್ಟೊಂದು ಅದ್ಭುತವಾದ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ತುಂಬ ಅವ್ರ ಜೀವ ಹೊತ್ತೆಗಿಟ್ಟು ಮಾಡಿದ್ದಾರೆ ಅಂತ ಮಾತ್ರ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ.